ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಇನ್ನು ಬಿಜೆಪಿ ನಾಯಕರು ಕೂಡ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ತಾನೆ ಇದ್ದಾರೆ, ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡ್ತಾನೆ ಇದ್ದಾರೆ. ಸತ್ಯಶೋಧನಾ ಕಮಿಟಿ ಕೂಡ ರಚನೆಯನ್ನು ಮಾಡಿದ್ರು. ಈ ಹಿಂದೆ ಅಶೋಕ್ ಅವರು ಕೂಡ ವಿಸಿಟ್ ಮಾಡಿದ್ರು. ಈಗ ಸತ್ಯಶೋಧನಾ ಆ ಒಂದು ಕಮಿಟಿ ಇದೆ ಅಲ್ವಾ, ಅದು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದೆ. ಕಂಬಳದಲ್ಲಿ ಗುಣಪಾಲ ಕಡಂಬ ಅವಮಾನ ಆರೋಪಕ್ಕೆ ಸಂಬಂಧಪಟ್ಟಂತೆ ಗುಣಪಾಲ ಕಡಂಬ ಅಭಿಮಾನಿಗಳಿಂದ ಮೂಡಬಿದಿರೆಯಲ್ಲಿ ಸಭೆಯಾಗಿದೆ. ಕಂಬಳದ ಭೀಷ್ಮ ಅಂತ ಗುರುತಿಸಿಕೊಂಡಿದ್ದಾರೆ ಗುಣಪಾಲರು. ಲೋಕೇಶ್ ಶೆಟ್ಟಿ ಹಾಗೆ ಅರುಣ್ ಶೆಟ್ಟಿ ವಜಾಗೆ ಆಗ್ರಹಿಸಿದ್ದಾರೆ. ರಾಜ್ಯ ಕಂಬಳ ಅಸೋಸಿಯೇಷನ್ ಕೋಶಾಧಿಕಾರಿ ವಜಾಗೆ ಪಟ್ಟನ್ನು ಹಿಡಿದಿದ್ದಾರೆ. ಮಂಗಳೂರು ಕಂಬಳದಲ್ಲಿ ಮಾಡಿರುವಂಥ ಅವಹೇಳನಕ್ಕೆ ಖಂಡನೆ ವ್ಯಕ್ತವಾಗಿದೆ. ಲೋಕೇಶ್ ಶೆಟ್ಟಿ ಹಾಗೆ ಅರುಣ್ ಶೆಟ್ಟಿ ಕ್ಷಮೆ ಕೇಳೋಕೆ ಆಗ್ರಹಿಸಿದ್ದಾರೆ. ಇಂದಿನ ಮೀಯಾರು ಕಂಬಳದಲ್ಲಿ ಬಹಿರಂಗ ಕ್ಷಮಾಪಣೆಗೆ ಆಗ್ರಹಿಸಿದ್ರು. ಕಂಬಳದ ಯಾವುದೇ ವ್ಯಕ್ತಿಗೆ ಅಪಮಾನವಾದರೆ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ ಶನಿವಾರ ಮಂಗಳೂರು ಕಂಬಳದ ವೇಳೆ ಏಕವಚನ ಪ್ರಯೋಗ ಮಾಡಲಾಗಿತ್ತು. ಕರಾವಳಿಯಲ್ಲಿ ಭಾರೀ ಚರ್ಚೆ ಹುಟ್ಟುಹಾಕಿರುವಂತಹ ಕಂಬಳ ವಿವಾದ ಇದು. ಕಂಬಳದ ಹಿರಿಯ ತೀರ್ಪುಗಾರ ಗುಣಪಾಲ ಕಡಂಬ ಅವರಿಗೆ ಅವಮಾನವನ್ನ ಮಾಡಲಾಗಿತ್ತು. ಅದರಲ್ಲೂ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ಅವರ ನೇತೃತ್ವದಲ್ಲಿ ಸಭೆ ಇತ್ತಲ್ವಾ, ಕಂಬಳ ನಡೀತಾ ಇತ್ತು. ಆ ಸಂದರ್ಭದಲ್ಲೇ ಅವ್ರಿಗೆ ಏಕವಚನದಲ್ಲಿ ಅವಮಾನವನ್ನ ಮಾಡಲಾಗಿತ್ತು. ಹಾಗಾಗಿನೇ ಇವತ್ತು ಸಭೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ ಹಲವು ಚರ್ಚೆಗಳು ಆಗಿದೆ. ಕ್ಷಮೆ ಕೇಳಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಈಗ ಮಾಡಿದ್ದಾರೆ. ನಮ್ಮ ಐಕಾಳ ಕಂಬಳಡೆ ಕಣ್ಣು ಕುಂಬ ಬಂದು ಈ ವಿಚಾರದಾರಿಗೆ ಬಾರಿ ಆತ ಬೆದರಿಕೆದ ಒಡ್ಡಿನ ರಡ್ನೆ ಕಮಿಟಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈಗ ಗುಣಪಾಲರಿಗೆ ಏನು ಅವಮಾನ ಆಗಿತ್ತು, ಭಾರಿ ಆಕ್ರೋಶ ವ್ಯಕ್ತವಾಯಿತು. ಅದರಲ್ಲೂ ಕಂಬಳ ಪ್ರಿಯರಿಗೆ ಮತ್ತು ಕರಾವಳಿ ಭಾಗದವರಿಗೆ ಅಥವಾ ಅವರ ಅಭಿಮಾನಿಗಳಿಗೆ, ಹಿತೈಷಿಗಳಿಗೆ ಇವತ್ತಿನ ಸಭೆಯಲ್ಲಿ ಯಾವ ನಿರ್ಧಾರಗಳನ್ನ ಮಾಡಲಾಯಿತು? ಜೊತೆಗೆ ಈಗ ಕ್ಷಮೆ ಕೇಳುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಅನಿಸ್ತಾ ಇದೆ ಇಷ್ಟು ಆಗ್ರಹ ಆದ್ಮೇಲೆ. ಪ್ರಭು, ಹೌದು, ಕಂಬಳ ಕ್ಷೇತ್ರದ ಭೀಷ್ಮ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತಹ ಗುಣಪಾಲ ಕಡಂಬ ಅವರು ಏನಿದ್ದಾರೆ, ಸೊ ಇವರು ಸುಮಾರು 60 ವರ್ಷಗಳಿಂದ ಕಂಬಳಕ್ಕೆ ಒಂದು ನಿರಂತರವಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಕಂಬಳ ಅನ್ನುವಂಥ ಒಂದು ಸಂಪ್ರದಾಯ ಉಳಿಬೇಕು, ಬೆಳಿಬೇಕು ಅನ್ನುವಂಥ ರೀತಿಯಲ್ಲಿ ಅವಿರತವಾಗಿ ಶ್ರಮವನ್ನ ಪಡ್ತಾ ಇದ್ದಾರೆ. ಮತ್ತು ಇವರ ಒಂದು ಮಾತುಗಾರಿಕೆ, ಆ ಕಲೆಯನ್ನ ಕಂಬಳದ ಕಳದಲ್ಲಿ ನೋಡಬೇಕು ಅಂತ ಸಾಕಷ್ಟು ಅಭಿಮಾನಿಗಳು ಕೂಡ ಪ್ರತಿ ಕಂಬಳದಲ್ಲಿ ಸೇರುವಂತದ್ದು ಕೂಡ ಇದೆ. ಅಂತ ಒಂದು ವಾಕ್ಚಾತುರ್ಯವನ್ನ ಹೊಂದಿರುವಂತಹ ವ್ಯಕ್ತಿ ಇವರು. ಆದರೆ ಇಂಥ ಗುಣಪಾಲ ಕಡಂಬರ ಒಂದು ವಯಸ್ಸನ್ನ ಕೂಡ ಅದಕ್ಕೆ ಗೌರವವನ್ನ ನೀಡಿದೆ. ಓರ್ವ ಅರುಣ್ ಶೆಟ್ಟಿ ಅನ್ನುವಂತ ವ್ಯಕ್ತಿ ಆ ಕಂಬಳ ನಡೆಯುವಂತ ಹೊತ್ತಿನಲ್ಲಿ ಅವರಿಗೆ ಏಕವಚನದಲ್ಲಿ ಅವಮಾನ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರ, ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ವ್ಯಾಪಕವಾದ ಆಕ್ರೋಶಗಳು ವ್ಯಕ್ತವಾಯಿತು. ಮತ್ತು ಗುಣಪಾಲ ಕಡಂಬ ಅಭಿಮಾನಿ ಬಳಗ ಅನ್ನುವಂತಹ ರೀತಿಯ ಒಂದು ಹೋರಾಟ ಸಮಿತಿ, ಅಂದ್ರೆ ಪ್ರಮುಖವಾಗಿ ಯಾರು ಈ ತರ ಅವಮಾನವನ್ನ ಮಾಡಿದಾರೋ ಅವರು ಕ್ಷಮೆಯನ್ನ ಕೇಳಲೇಬೇಕು ಅನ್ನುವಂತಹ ರೀತಿಯಲ್ಲೂ ಕೂಡ ಒಂದು ದೊಡ್ಡ ಆಗ್ರಹ ಅಭಿಯಾನದ ರೂಪವನ್ನ ಪಡೆದುಕೊಳ್ತಾ ಹೋಯಿತು. ನೂರಾರು ಸಾವಿರಾರು ಜನರು ವಾಟ್ಸಾಪ್ಗಳಲ್ಲಿ ಗ್ರೂಪ್ಗಳನ್ನ ಮಾಡುವ ಮೂಲಕ ಅಲ್ಲಿ ಸೇರ್ಕೊಂಡು ಒಂದಿಷ್ಟು ಹೋರಾಟದ ರೂಪರೇಷೆಗಳನ್ನ ಮೂಡಿಸ್ತಾ ಇದ್ರು. ಇದರ ಮುಂದುವರಿದ ಭಾಗವಾಗಿ ನಿನ್ನೆ ಮೂಡಬಿದ್ರಿಯಲ್ಲಿ ಗುಣಪಾಲ ಕಡಂಬ ಅಭಿಮಾನಿ ಬಳಗ ಏನಿದ್ದಾರೆ ಇವರು ಒಂದು ಸಭೆಯನ್ನ ಕರೆದಿದ್ರು ಮತ್ತು ಇದರಲ್ಲಿ ವ್ಯಾಪಕ ಖಂಡನೆಯನ್ನ ಕೂಡ ವ್ಯಕ್ತಪಡಿಸಲಾಗಿತ್ತು. ಸೊ ಈ ಘಟನೆ ನಡೆದು ಈಗ 1 ವಾರಗಳು ಆಗ್ತಾ ಬಂತು. ಸೊ ಇವತ್ತು ಅಂದ್ರೆ ಪ್ರತಿ ವೀಕೆಂಡ್ ಅಲ್ಲೂ ಕೂಡ ಕಂಬಳ ನಡೆಯುವಂತದ್ದು. ಸೊ ಇವತ್ತು ಮೀಯಾರು ಕಂಬಳ ನಡೀತಾ ಇದೆ. ಸೊ ಈ ಮೀಯಾರು ಕಂಬಳದಲ್ಲಿ ಈ ಅರುಣ್ ಶೆಟ್ಟಿ ಮತ್ತು ವಿಡಿಯೋನ ವೈರಲ್ ಮಾಡಿ ಅವಹೇಳನ ಮಾಡಿದಂತ ಲೋಕೇಶ್ ಶೆಟ್ಟಿ ಅನ್ನುವಂತ ವ್ಯಕ್ತಿ ಕ್ಷಮೆ ಕೇಳಲೇಬೇಕು ಅನ್ನುವಂತ